ಹಾಯ್ ಹಲೋ ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಪ್ರಭುದೇವ್. ನವೆಂಬರ್ ಕ್ರಾಂತಿಗೆ ಚೆಕ್ಮೇಟ್ ಇಟ್ಟ ಡಿಸಿಎಂ ಡಿಕೆ ಶಿವಕುಮಾರ್. ಕ್ರಾಂತಿಯ ಹಾದಿಯಲ್ಲಿದ್ದವರು ಶಾಂತಿ ಮಂತ್ರ ಜಪಿಸಿದ್ದೇಕೆ? ನವೆಂಬರ್ ಕ್ರಾಂತಿಗೆ ಯಾರು ಎಳೆಯದ ತೆರೆಯನ್ನ ಕನಕಪುರದ ಕೈ ಕಟ್ಟಾಳು ಎಳೆದಿದ್ದೇಕೆ? ಇದು ಶಸ್ತ್ರ ತ್ಯಾಗವೋ ರಾಜತಂತ್ರವೋ? ಡಿಕೆಶಿ ಕ್ರಾಂತಿ ಬತ್ತಳಿಕೆಯಲ್ಲಿನ ಅಸ್ತ್ರ ಖಾಲಿಯಾಗ್ತಿದೆಯಾ? ಇಲ್ಲ ಇದು ಹೂಡ್ತಿರುವ ಕೊನೆ ಪಾಶುಪತಾಸ್ತ್ರನ? ಇದೇ ಈ ಹೊತ್ತಿನ ವಿಶೇಷ. ರಾಜತಂತ್ರ ಡಿಕೆ ಮಂತ್ರ. ನವೆಂಬರ್ ಬಂದೇ ಬಿಡ್ತು. ಇನ್ನೇನು ಇಡೀ ತಿಂಗಳು ಕ್ರಾಂತಿಯದ್ದೇ ಕಾರುಬಾರು ಅಂದ್ಕೊಂಡಿದ್ದ ಕೈ ಪಾಳ್ಯಕ್ಕೆ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಶಾಕ್ ಕೊಟ್ಟಿದ್ದಾರೆ. ನವೆಂಬರ್ ಕ್ರಾಂತಿ ಎಂಬ ನಿಗಿ ಕೆಂಡಕ್ಕೆ ತಣ್ಣೀರು ಬಿಟ್ಟಿದ್ದಾರೆ. ಅರೆ, ಸಿಎಂ ಆಗಲು ತುದಿಗಾಲಲ್ಲಿ ನಿಂತಿದ್ದ ಡಿಸಿಎಂಗೆ ಸಡನ್ ಆಗಿ ಆಗಿದ್ದೇನು? ಕ್ರಾಂತಿಯ ಪರ್ವಕಾಲದಲ್ಲಿ ಶಾಂತಿಯ ಜಪ ಏಕೆ? ಇದು ಕೂಡ ಡಿಕೆ ಹೂಡಿದ ಮೌನ ಅಸ್ತ್ರವೇ? ಈ ಬಗ್ಗೆ ನೋಡೋಣ ಬನ್ನಿ. ಇಲ್ಲಿ ಯಾರ ಮಾತಿಗೂ ಕಿಮ್ಮತ್ತಿಲ್ಲ. ನಾನು ಮುಖ್ಯಮಂತ್ರಿಗಳು ಏನ್ ಮಾತಾಡಿದ್ವಿ ಅದು ಮಾತ್ರ ಮಾತು. ಅದು ಬಿಟ್ರೆ ಯಾರ ಮಾತಿಗೂ ಕಿಮ್ಮತ್ತು ಇರಲಿಲ್ಲ. ಪಕ್ಷ ಏನ್ ಹೇಳ್ತದೋ ಅದೇ ಅಂತಿಮ. ನಾನು ಸಿದ್ದರಾಮಯ್ಯನವ್ರು ಏನ್ ಹೇಳಿದೀವಿ, ಪಾರ್ಟಿ ಏನ್ ಹೇಳ್ತದೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಆ ಕೆಲಸಕ್ಕೆ ನಾನು ಬದ್ಧನಾಗಿ. ನಾನು ಯಾರ ಹತ್ರ ಮಾತನಾಡಬೇಕೋ ಮಾತಾಡ್ತೀನಿ. ಈಗ ನಾನು ಮಾತಾಡಕ್ ಹೋಗಲ್ಲ. ನಾನು ಯಾರ ಹತ್ರ ಮಾತಾಡ್ಬೇಕೋ ಮಾತಾಡ್ತೀನಿ. ಇದೊಳ್ಳೆ ಕಥೆ ಆಯ್ತಲ್ಲ. ಈಗ ಮಾಡಿದ್ದೀನಲ್ರಿ, ಒಳ್ಳೆ ಕಥೆ ಆಯ್ತಲ್ಲ. ಮೌನ ಬಿಟ್ರೆ ಹೈಕಮಾಂಡ್ ನೋಡಿಕೊಳ್ಳುತ್ತೆ. ಇವೆರಡು ಬಿಟ್ಟು ಡಿಕೆ ಶಿವಕುಮಾರ್ ನವೆಂಬರ್ ಕ್ರಾಂತಿಯ ಬಗ್ಗೆ ಒಂದೇ ಒಂದು ಮಾತು ಕೂಡ ಇಲ್ಲಿವರೆಗೂ ಆಡಿರಲಿಲ್ಲ. ಎಲ್ಲಾ ಕಡೆಯೂ ಮೌನದಲ್ಲಿಯೇ ಇದ್ರು. ತಮ್ಮ ಬಣದವರಿಗೂ ಕೂಡ ಸಿಎಂ ಬದಲಾವಣೆ ವಿಚಾರವಾಗಿ ಏನೂ ಮಾತನಾಡದಂತೆ ಖಡಕ್ ಸೂಚನೆ ನೀಡಿದ್ರು. ಡಿಕೆ ಶಿವಕುಮಾರ್ರನ್ನ ಯಾರು ಎಷ್ಟೇ ಟ್ರಿಗರ್ ಮಾಡಿದ್ರೂ ಕೂಡ ಅವರು ಸಂಯಮವನ್ನ ಕಳೆದುಕೊಂಡಿರಲಿಲ್ಲ. ನವೆಂಬರ್ ಕ್ರಾಂತಿ ಆಗುತ್ತೆ ಆಗಲ್ಲ ಅಂತಲೂ ಹೇಳಿರಲಿಲ್ಲ. ಆದರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಮಾತ್ರ ನವೆಂಬರ್ ಕ್ರಾಂತಿಯ ವಿಚಾರವಾಗಿ ಒಂದಲ್ಲ ಒಂದು ರಾಜಕೀಯ ಚಟುವಟಿಕೆಗಳು ಗರಿಗೆದರುತ್ತಲೇ ಇದ್ವು. ಇದೇ ಸಮಯದಲ್ಲಿ ನವೆಂಬರ್ ಕ್ರಾಂತಿಯ ವಿಚಾರಕ್ಕೆ ಶಾಂತಿ ಬಾವುಟ ಹಾರಿಸಿದ್ದಾರೆ ಡಿಕೆ ಶಿವಕುಮಾರ್. ನವೆಂಬರ್ ಕ್ರಾಂತಿಯ ನಿಗಿ ಕೆಂಡಕ್ಕೆ ತಣ್ಣೀರಿಟ್ಟ ಡಿಕೆಶಿ. ಎಂದು ತುಟಿ ಬಿಚ್ಚದ ಡಿಕೆ ಇಂದು ಮಾತನಾಡಿದ್ದೇಕೆ? ಎಸ್, ಈಗಾಗಲೇ ಹಲವು ಬಾರಿ ಈ ಬಗ್ಗೆ ಹೇಳಲಾಗಿದೆ. ಡಿಕೆಶಿ ನವೆಂಬರ್ ಕ್ರಾಂತಿಯ ಬಗ್ಗೆ ಕೇವಲ ಮೌನದಲ್ಲಿಯೇ ಉತ್ತರಿಸುತ್ತಿದ್ದಾರೆ, ಮೌನದಲ್ಲಿಯೇ ತಮ್ಮ ದಾಳವನ್ನ ಉರುಳಿಸುತ್ತಿದ್ದಾರೆ ಅಂತ. ಕಳೆದ ಹಲವು ತಿಂಗಳುಗಳಿಂದ ರಾಜ್ಯ ರಾಜಕೀಯದಲ್ಲಿ ಅತಿ ಹೆಚ್ಚು ಕೇಳಿಬಂದ ಪದ ಅಂದ್ರೆ ಅದು ನವೆಂಬರ್ ಕ್ರಾಂತಿ, ಇನ್ನೊಂದು ಸಿಎಂ ಬದಲಾವಣೆ. ಈ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲಿಯೂ ಕೂಡ ತುಟಿ ಬಿಚ್ಚಿರಲಿಲ್ಲ. ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅನ್ನೋದನ್ನ ಬಿಟ್ರೆ ಬೇರೆ ಯಾವ ಮಾತು ಕೂಡ ಆಡಿರಲಿಲ್ಲ. ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ದೆಹಲಿಯಲ್ಲಿ ಕ್ರಾಂತಿಯ ಬಗ್ಗೆ ಮಾತನಾಡಿದ ಡಿಕೆ ಮುಂದಿನ ರಾಜಕೀಯ ಲೆಕ್ಕಾಚಾರವನ್ನೇ ಉಲ್ಟಾ ಪಲ್ಟಾ ಆಗುವಂತೆ ಮಾಡಿದ್ದಾರೆ. ಯಾವ ನವೆಂಬರ್ ಆಗಲ್ಲ, ಡಿಸೆಂಬರ್ ಆಗಲ್ಲ, ಜನವರಿ ಆಗಲ್ಲ, ಫೆಬ್ರವರಿ ಆಗಲ್ಲ, ಕ್ರಾಂತಿ ಆಗ್ತದೆ. 2023ಕ್ಕೆ ಕ್ರಾಂತಿ, 2028ಕ್ಕೆ ಕ್ರಾಂತಿ, 28 ಕ್ರಾಂತಿ ಆಗ್ತದೆ. ವಾಪಸ್ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಎಸ್, ಇದೊಂದು ಹೇಳಿಕೆ. ಡಿಕೆ ಶಿವಕುಮಾರ್ ಹೇಳಿದ ಇದೊಂದೇ ಹೇಳಿಕೆ ಈಗ ರಾಜ್ಯ ರಾಜಕೀಯದಲ್ಲಿ ಹಲ್ಚಲ್ ಎಬ್ಬಿಸಿದೆ. ನವೆಂಬರ್ ಕ್ರಾಂತಿಗೆ ಯಾರೂ ಎಳೆಯದ ತೆರೆಯೊಂದನ್ನ ಡಿಕೆಶಿ ಈಗ ಎಳೆದಿದ್ದಾರೆ. ಯಾವುದೇ ಕ್ರಾಂತಿ ಇಲ್ಲ, ನವೆಂಬರ್ನಲ್ಲೂ ಇಲ್ಲ, ಡಿಸೆಂಬರ್ನಲ್ಲೂ ಇಲ್ಲ. 2028ಕ್ಕೆ ಪಕ್ಕಾ ಕ್ರಾಂತಿಯಾಗುತ್ತೆ. ವಾಪಸ್ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಅವಾಗ ಕ್ರಾಂತಿ ಆಗಲಿದೆ ಅಂತ ಹೇಳೋ ಮೂಲಕ
ದೊಡ್ಡದೊಂದು ಬಾಂಬ್ ಎಸೆದಿದ್ದಾರೆ. ಡಿಕೆ ಬಾಂಬ್ಗೆ ವಿರೋಧಿಗಳೇ ಒಂದು ಕ್ಷಣ ಕಕ್ಕಾಬಿಕ್ಕಿಯಾಗಿದ್ದಾರೆ. ನವೆಂಬರ್ ಡಿಸೆಂಬರ್ ಕ್ರಾಂತಿಯ ಕೂಗು ಯಾವುದು ಇಲ್ಲ ಎಂದಿದ್ದೇಕೆ ಕನಕಪುರ ಬಂಡೆ. ಸದ್ಯ ರಾಜ್ಯ ಕಾಂಗ್ರೆಸ್ ಪಾಳಿಯವೇ ಒಂದು ಕ್ಷಣ ದಿಗಿಲು ಬೀಳಿಸುವಂತ ಹೇಳಿಕೆ ಈಗ ದೆಹಲಿ ಅಂಗಳದಿಂದ ಬಂದಿದೆ. ಹಾಗಂತ ಇದು ಹೈಕಮಾಂಡ್ ಹೇಳಿದ ಮಾತಲ್ಲ. ಯಾವ ವ್ಯಕ್ತಿ ನವೆಂಬರ್ಗಾಗಿ ಕಾಯ್ತಿದ್ರೋ, ಯಾವ ವ್ಯಕ್ತಿ ಮುಂದಿನ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿಯೇ ತೀರ್ಬೇಕು ಅಂತ ಪಟ್ಟು ಹಿಡಿದಿದ್ರೋ, ಯಾವ ವ್ಯಕ್ತಿ ನವೆಂಬರ್ನಲ್ಲಿಯೇ ಅದು ಆಗಲಿ ಅಂತ ಹೈಕಮಾಂಡ್ ಎದುರು ಪಟ್ಟು ಹಿಡಿದಿದ್ದಾರೆ ಎನ್ನಲಾಗಿತ್ತೋ ಅದೇ ಡಿಕೆ ಶಿವಕುಮಾರ್ ಇಂದು ದೆಹಲಿ ಅಂಗಳದಲ್ಲಿ ನಿಂತು ಯಾವ ಕ್ರಾಂತಿಯೂ ಇಲ್ಲ, ಏನೂ ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಪಾರ್ಟಿ ಕೆಲಸ ಮಾಡಬೇಕು, ಅದು ಬಿಟ್ರೆ ಯಾವ ಕ್ರಾಂತಿನೂ ಆಗಲ್ಲ. 25ಕ್ಕೂ ಆಗಲ್ಲ, 26ಕ್ಕೂ ಆಗಲ್ಲ, 28ಕ್ಕೆ ಮಾತ್ರ ಗ್ಯಾರಂಟಿ ಆಯ್ತದೆ. ಕ್ರಾಂತಿ ಅಂದ್ರೆ ವಾಪಸ್ ಈ ರಾಜ್ಯದಲ್ಲಿ ಮತ್ತೆ 2ನೇ ಬಾರಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಯುದ್ಧಕ್ಕೂ ಮುನ್ನವೇ ಶಸ್ತ್ರ ತ್ಯಾಗ ಮಾಡಿದ್ರ ಡಿಕೆಶಿ ಮಾತಿನ ಹಿಂದಿರುವ ಆ ಮರ್ಮಗಳೇನು? ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಪ್ರಮಾಣ ವಚನ ಸ್ವೀಕಾರ ಮಾಡಿದ ದಿನದಿಂದಲೇ ರಾಜ್ಯದಲ್ಲಿ ಗದ್ದುಗೆ ಯುದ್ಧವೊಂದು ಚಾಲ್ತಿಯಲ್ಲಿತ್ತು. 50-50 ಸರ್ಕಾರ, ಪವರ್ ಶೇರಿಂಗ್ ಅನ್ನೋ ಯುದ್ಧ 2.5 ವರ್ಷ ಹತ್ತಿರ ಆಗ್ತಿದ್ದಂತೆ ಕ್ರಾಂತಿಗಳ ಕಹಳೆಗಳು ಮೊಳಗಲು ಆರಂಭವಾದವು. ಸೆಪ್ಟೆಂಬರ್ನಿಂದ ಡಿಸೆಂಬರ್ವರೆಗೂ ಆ ಕ್ರಾಂತಿಯ ಡೇಟ್ ಫಿಕ್ಸ್ ಆಗಿತ್ತು. ಇತ್ತೀಚೆಗೆ ಅದು ತೀವ್ರಕ್ಕೂ ಹೋಗಿತ್ತು. ಡಿಕೆಶಿ ದೆಹಲಿ ದಂಡಯಾತ್ರೆಗಳು ಜೋರಾಗಿದ್ವು. ರಣರಂಗ ಕಾವೇರಿತ್ತು ಕೂಡ. ಆದ್ರೆ ಇದೇ ಸಮಯದಲ್ಲಿ ಡಿಕೆಶಿ ರಣರಂಗ ತೊರೆದ್ರ, ಶಸ್ತ್ರ ತ್ಯಾಗ ಮಾಡಿದ್ರ ಅನ್ನೋ ಅನುಮಾನಗಳು ಮೂಡ್ತಿವೆ. ಸಿಎಂ ರೇಸ್ನಿಂದ ಡಿಕೆಶಿ ಹಿಂದೆ ಸರಿದು ಶಾಂತಿಯ ಬಿಳಿ ಬಾವುಟ ಹಾರಿಸಿದ್ರ ಅಂತಲೂ ಸಂಶಯಗಳು ಮೂಡ್ತಿವೆ. ಲೀಡರ್ಶಿಪ್ ವಿಚಾರ ನಾನೇನಾದ್ರೂ ಹೇಳಿದ್ದೀನಾ? 5 ವರ್ಷ ಸಿಎಂ ಅಂದ್ರೆ 5 ವರ್ಷ, 10 ಅಂದ್ರೆ 10. ಯಾವ ನವೆಂಬರ್ ಕ್ರಾಂತಿಯೂ ಇಲ್ಲ, ಡಿಸೆಂಬರ್ ಕ್ರಾಂತಿಯೂ ಇಲ್ಲ ಅಂದಿರೋ ಡಿಸಿಎಂ ಲೀಡರ್ಶಿಪ್ ವಿಚಾರದಲ್ಲಿ ನಾನೇನಾದ್ರೂ ಹೇಳಿದ್ದೀನ? ಇಲ್ಲ ಸಿದ್ದರಾಮಯ್ಯ ಏನಾದ್ರೂ ಹೇಳಿದಾರ? ಹೈಕಮಾಂಡ್ ಹೇಳಿದಂತೆ ನಾವು ಕೇಳ್ಕೊಂಡು ಹೋಗ್ತಿದೀವಿ. ಅವರು 5 ವರ್ಷ ಸಿಎಂ ಅಂದ್ರೆ 5 ವರ್ಷ, 10 ವರ್ಷ ಸಿಎಂ ಅಂದ್ರೆ 10 ವರ್ಷ ಅಂತ ಖಡಕ್ಕಾಗಿ ಉತ್ತರಿಸಿರೋ ಡಿಸಿಎಂ ಎಲ್ಲಾ ಕ್ರಾಂತಿಯ ಭ್ರಾಂತಿಗಳಿಗೆ ಒಂದು ಹಂತದಲ್ಲಿ ತೆರೆ ಎಳೆದಿದ್ದಾರೆ. ಆದ್ರೆ ಇದು ಶಾಶ್ವತ ತೆರೆಯ ಇಲ್ಲ ತಾತ್ಕಾಲಿಕ ತೆರೆಯ ಅನ್ನೋ ಅನುಮಾನವಂತೂ ಇನ್ನೂ ಉಳಿದೇ ಇದೆ. ಡಿಕೆಶಿ ಹೇಳಿದಂತೆ ನಿಜಕ್ಕೂ ಯಾವ ಕ್ರಾಂತಿಯೂ ಇಲ್ವಾ? ಹೈಕಮಾಂಡ್ನಿಂದ ಬಂಡೆಗೆ ಬಂತ ಆ ಒಂದು ಸೂಚನೆ? ಸದ್ಯ ಡಿಕೆಶಿ ನೀಡಿರುವ ಹೇಳಿಕೆಯಂತೂ ರಾಜ್ಯ ರಾಜಕಾರಣದಲ್ಲೊಂದು ಸಂಚಲನ ಸೃಷ್ಟಿಸಿದೆ. ಇಷ್ಟು ದಿನ ಗಪ್ಚುಪ್ ಅಂತ ಇದ್ದ ಡಿಕೆಶಿ ಏಕಾಏಕಿ ಹೀಗೇಕೆ ಹೇಳಿದ್ರು? ಯಾರೂ ಹೇಳದ 2028ರ ಕ್ರಾಂತಿ ಉಲ್ಲೇಖ ಮಾಡಿದ್ದು ಯಾಕೆ ಅನ್ನೋ ಸಂಶಯಗಳು ಈಗ ಶುರುವಾಗಿದೆ. ಈ ಮೂಲಕ ನಾನು ಈಗ ಸಿಎಂ ರೇಸ್ನಿಂದ ಹಿಂದೆ ಸರಿದಿದ್ದೇನೆ, 2028ಕ್ಕೆ ಅದನ್ನ ಮುಂದೂಡಿದ್ದೇನೆ ಅನ್ನೋ ಪರೋಕ್ಷ ಸಂದೇಶ ನೀಡಿದ್ರ? ಇಲ್ಲ ಬಂಡೆಗೆ ಹೈಕಮಾಂಡ್ನಿಂದ ಕುರ್ಚಿ ತ್ಯಾಗ ಮಾಡುವಂತೆ, ಅದನ್ನ ಸ್ಪಷ್ಟಪಡಿಸುವಂತೆ ಆ ಸಂದೇಶವೇನಾದರೂ ಬಂತಾ ಅನ್ನೋ ಅನುಮಾನಗಳು ಕೂಡ ಕಾಡ್ತಿವೆ. ಮುಂದಿನ ಬಾರಿ ನಿಮ್ಮ ನೇತೃತ್ವದಲ್ಲಿಯೇ ಅಖಾಡಕ್ಕಿಳಿಯೋಣ, ಈ ಬಾರಿ ನೀವೇ ಅನುಸರಿಸಿಕೊಂಡು ಹೋಗಿ ಅಂತ ಹೈಕಮಾಂಡ್ ಸೂಚನೆ ನೀಡಿದ್ಯಾ ಅನ್ನೋ ಸಂಶಯಗಳು ಕೂಡ ದಟ್ಟವಾಗಿ ಮೂಡ್ತಿವೆ. ಬಿಟ್ಟು ಹೊಡೆಯೋ ಆಟಕ್ಕೆ ನಿಂತ್ರ ಡಿಕೆ ಶಿವಕುಮಾರ್. ಸೋಲು ಒಪ್ಪದ ನಾಯಕನ ಮತ್ತೊಂದು ಸೈಲೆಂಟ್ ಗೇಮ್. ಡಿಕೆ ಶಿವಕುಮಾರ್ ಅಂದ್ರೆ ಹಠವಾದಿ ರಾಜಕಾರಣಿ, ಅಂದುಕೊಂಡಿದ್ದನ್ನ ಮಾಡಿಯೇ ತೀರುವ ಛಲಗಾರ. ತನಗೆ ಬೇಕು ಅಂದಿದ್ದನ್ನು ಪಡೆಯದೆ ವಿರಮಿಸುವ ಗುಣ ಡಿಕೆಶಿಯಲ್ಲಿಲ್ಲ. ಈ ಹಿಂದೆ ಎಸ್ಎಂ ಕೃಷ್ಣ ಆಡಳಿತದಲ್ಲಿ ಸಚಿವ ಸ್ಥಾನವನ್ನ ಬಾಗಿಲು ಒದ್ದು ಪಡೆದಿದ್ದೆ ಅಂತ ಡಿಕೆಶಿ ನೀಡಿದ ಹೇಳಿಕೆ ಬಗ್ಗೆ ಎಲ್ರಿಗೂ ನೆನಪಿದೆ. ಅಂಥದ್ರಲ್ಲಿ ಸಿಎಂ ರೇಸ್ನಿಂದ ಇಷ್ಟು ಸಲೀಸಾಗಿ ಹಿಂದೆ ಸರಿಯೋ ಆಸಾಮಿನ ಡಿಕೆಶಿ ಇಲ್ಲಿಯೂ ಕೂಡ ಡಿಕೆಶಿ ಬಿಟ್ಟು ಹೊಡೆಯೋ ಆಟ ಹೂಡಿದ್ದಾರೆ ಎನ್ನಲಾಗ್ತಿದೆ. ಇದು ಕೂಡ ಮಾತು ಆಡಿಯೂ ಮೌನದಲ್ಲಿಯೇ ಯುದ್ಧ ಗೆಲ್ಲುವ ಸೂಚನೆಯನ್ನ ಪರೋಕ್ಷವಾಗಿ ಡಿಕೆಶಿ ನೀಡಿದಂತಿದೆ.
ಇದು ಡಿ.ಕೆ. ಶಿವಕುಮಾರ್ ಹೂಡಿದ ಪಕ್ಕಾ ಹೊಸ ಯುದ್ಧ. ಹೌದು, ನವೆಂಬರ್ ಕ್ರಾಂತಿ ಇಲ್ಲ ಅಂತ ಡಿ.ಕೆ. ಹೇಳಿರುವುದೇ ಮತ್ತೊಂದು ಯುದ್ಧದ ತಯಾರಿ ಮಾಡಿಕೊಳ್ಳಲು ಹಾಕಿದ ಪೀಠಿಕೆ. ನವೆಂಬರ್ ಕ್ರಾಂತಿ ಇಲ್ಲ ಅಂತಿರೋ ಡಿ.ಕೆ. ಕ್ರಾಂತಿಗೊಂದು ಮೌನ ವೇದಿಕೆಯೊಂದನ್ನ ಸೃಷ್ಟಿ ಮಾಡ್ತಿದ್ದಾರೆ. ಡಿ.ಕೆ.ಶಿ ಈ ಸಮಯದಲ್ಲಿ ಹೀಗೆ ಹೇಳೋದಕ್ಕೆ ಕಾರಣ ಏನು? ಪದೇ ಪದೇ ನವೆಂಬರ್ ಕ್ರಾಂತಿಯ ಮಾತುಗಳಿಗೆ ತೆರೆ ಎಳೆದಿದ್ ಯಾಕೆ? ತಮ್ಮ ಬಲವನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಡಿ.ಕೆ.ಶಿ ಹೂಡಿದ ಹೊಸ ತಂತ್ರವಾಯಿದು. ಈ ಬಗ್ಗೆ ನೋಡೋಣ ಬನ್ನಿ. ಯಾವ ನವೆಂಬರ್ ಆಗಲ್ಲ, ಡಿಸೆಂಬರ್ ಆಗಲ್ಲ, ಜನವರಿ ಆಗಲ್ಲ, ಫೆಬ್ರವರಿ ಆಗಲ್ಲ, ಕ್ರಾಂತಿ ಆಗ್ತದೆ. 2028ಕ್ಕೆ ಕ್ರಾಂತಿ. ಯಾವ ಕ್ರಾಂತಿಯೂ ಇಲ್ಲ, ನವೆಂಬರು ಇಲ್ಲ, ಡಿಸೆಂಬರು ಇಲ್ಲ. ಇದು ಡಿ.ಕೆ. ಶಿವಕುಮಾರ್ ನೀಡಿರೋ ಹೇಳಿಕೆ. ಅದು ಎಷ್ಟು ನಿಜ ಅನ್ನೋದು ಗೊತ್ತಾಗಲು ಇನ್ನೇನು ಕೆಲವೇ ದಿನಗಳು ಬಾಕಿ ಇವೆ. ಕಾರಣ, ರಾಜ್ಯದ ಅಧಿಕಾರ ಬದಲಾವಣೆ ವಿಚಾರವಾಗಿ ಬಿಹಾರ ಚುನಾವಣೆಯ ಬಳಿಕ ಮಾತನಾಡೋದಾಗಿ ಹೈಕಮಾಂಡ್ ಹೇಳಿದೆ. ಹೀಗಾಗಿ ಸದ್ಯ ಡಿ.ಕೆ. ಶಿವಕುಮಾರ್ ಕ್ರಾಂತಿ ಇಲ್ಲ ಅನ್ನೋ ಮಾತು ತಾತ್ಕಾಲಿಕ ಶಾಂತಿಯ ಬಗ್ಗೆ ಮಾತ್ರ ಅಂತ ರಾಜಕೀಯ ಪಡಸಾಲೆಯಲ್ಲಿ ಈಗಾಗಲೇ ಗುಸುಗುಸು ಶುರುವಾಗಿದೆ. ಡಿ.ಕೆ. ಈ ಹೇಳಿಕೆಗೆ ಅಸಲಿ ಕಾರಣ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಇತ್ತೀಚಿನ ಬೆಳವಣಿಗೆಗಳು. ಕ್ರಾಂತಿ ಸಂಘರ್ಷದ ವೇಳೆ ಮೀಟಿಂಗ್ ಮೇಲೆ ಮೀಟಿಂಗ್. ಸಿದ್ದು ಬಣದ ನಿರಂತರ ಸಭೆಗಳಿಂದ ಡಿ.ಕೆ.ಶಿ ಅಸಮಾಧಾನ. ಯಾವಾಗ ಸೆಪ್ಟೆಂಬರ್ ನವೆಂಬರ್ ಕ್ರಾಂತಿ ಅನ್ನೋ ಶಬ್ದಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಹರಿದಾಡಲು ಶುರು ಮಾಡಿದ್ವೋ ಆಗ ಸಿದ್ದು ಆಪ್ತ ಬಣದ ಮೀಟಿಂಗ್ಗಳು ಶುರುವಾದವು. ಒಬ್ಬರಾದ ಮೇಲೆ ಒಬ್ಬ ನಾಯಕರು ಒಬ್ಬರಿಗೊಬ್ಬರು ಭೇಟಿಯಾಗಿ ಚರ್ಚೆ ನಡೆಸಲು ಶುರು ಮಾಡಿದ್ರು. ಸಚಿವ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಪರಮೇಶ್ವರ್, ಕೆ.ಎನ್. ರಾಜಣ್ಣ ಹೀಗೆ ಡಿನ್ನರ್ ಮೀಟಿಂಗ್ಗಳು, ಅಫಿಷಿಯಲ್ ಮೀಟಿಂಗ್ಗಳ ಹೆಸರಲ್ಲಿ ಚರ್ಚೆಗಳು ಶುರುವಾದವು. ಕಳೆದ ತಿಂಗಳಷ್ಟೇ ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಮಹದೇವಪ್ಪ ಮನೆಗೆ ಭೇಟಿ ನೀಡಿ ಔತಣಕೂಟ ಸವಿದು ಬಂದಿದ್ರು. ಏನು ಮಾತುಕತೆ ಆಯಿತು ಅಂತ ಹೇಳಿದ್ದಕ್ಕೆ ಅವರ ಮಾರ್ಮಿಕ ಉತ್ತರದಲ್ಲಿಯೇ ಎಲ್ಲ ಅಡಗಿತ್ತು. ತಿಂಡಿ ಸಮಯ ಅಲ್ವಾ, ಅದಕ್ಕೆ ಮಹದೇವಪ್ಪನವರು ಯಾವಾಗಲೂ ಒಳ್ಳೆ ತಿಂಡಿ ಊಟ ಎಲ್ಲ ಕೊಡ್ತಿರ್ತಾರೆ. ಹಂಗಾಗಿ ನಾಟಿ ಕೋಳಿನೋ ಯಾವ ಕೋಳಿನೋ ಹೋಟೆಲೆಲ್ಲ ಕೊಡ್ತಾರೆ. ಸೊ ತಿಂಡಿನೂ ಚೆನ್ನಾಗಿ ಕೊಟ್ಟರು, ತಿಂದ್ಕೊಂಡಿದ್ದೀವಿ. ಅಲ್ಲ ಕಣ್ರಿ, ನಿಮ್ಗೆ ಹೇಳೋ ಅಂಥದ್ದು ಏನಿರುತ್ತೆ, ನಿಮಗೆ ಹೇಳದೇ ಇರೋ ಅಂಥದ್ದೇ ಮಾತಾಡೋದು ನಾವು. ಅದರಿಂದ ಈ ರೀತಿ ಬೆಳವಣಿಗೆಗಳು ನನ್ನ ಕನಸಿನ ಹಾದಿಗೆ ಮುಳ್ಳಾಗಲೆಂದೇ ನಡೆಯುತ್ತಿವೆ ಅನ್ನೋದು ಡಿ.ಕೆ. ಶಿವಕುಮಾರ್ಗೆ ಸ್ಪಷ್ಟವಾಗಿ ಹೋಗಿದೆ. ಆದರೂ ಇದೆಲ್ಲವೂ ನಡೆದರೂ ಕೂಡ ಡಿ.ಕೆ.ಶಿ ಇಷ್ಟು ದಿನ ಮೌನವಾಗಿಯೇ ತಮ್ಮ ದಾಳ ಉರುಳಿಸುತ್ತಲೇ ಬಂದಿದ್ರು. ಆದರೆ ಇಂದು ಬೇರೆ ರೀತಿಯ ದಾಳ ಉರುಳಿಸುವ ಮೂಲಕ ಹೊಸ ಚರ್ಚೆಗೆ ನಾಂದಿ ಹಾಡಿದ್ದಾರೆ. ಡಿ.ಕೆ. ಸಿಎಂ ವಿಷಯ ಬಂದಾಗ್ಲೆಲ್ಲ ದಲಿತ ಸಿಎಂ ಕೂಗು. ಏಕಾಏಕಿ ಶುರುವಾಯಿತು ಹೆಚ್ಚುವರಿ ಡಿಸಿಎಂ ಡಿಮ್ಯಾಂಡ್. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 2.5 ವರ್ಷ ಮುಗಿಸಲು ಸಮೀಪ ಬಂದಂತೆಲ್ಲ ರಾಜ್ಯ ಕಾಂಗ್ರೆಸ್ನಲ್ಲಿ ಹಲವಾರು ನಾಟಕೀಯ ಬೆಳವಣಿಗೆಗಳು ನಡೆಯುತ್ತಲೇ ಬಂದಿವೆ. ಅದರಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ಅತಿ ಜೋರಾಗಿರುವ ದಲಿತ ಸಿಎಂ ಕೂಗು. ಇಷ್ಟು ದಿನ ಇಲ್ಲದೆ ಇರೋ ಡಿಮ್ಯಾಂಡ್ ಈಗ ಶುರುವಾಗಿದೆ. ಅನೇಕ ನಾಯಕರ ಬೆಂಬಲಿಗರು ಬೀದಿಗಿಳಿದು ದಲಿತ ಸಿಎಂ ಬೇಕು ಅನ್ನೋ ಬೇಡಿಕೆ ಇಟ್ಟು ಪ್ರತಿಭಟನೆ ಮಾಡಿದ್ದೂ ಇದೆ. ಸಚಿವ ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ನಿವಾಸದ ಎದುರೇ ದಲಿತ ಸಂಘಟನೆಗಳಿಂದ ದಲಿತ ಸಿಎಂ ಕೂಗು ಕೇಳಿ ಬಂದಿತ್ತು. ನಮಗೆ ಯಾವ್ದಕ್ಕೂ ಪದ ಕೊಡಬೇಡ್ರಿ, ಎಲ್ಲ ನಿಮ್ಗೆ ದೊಡ್ಡ ಆಬಳಿ ಆಗ್ಬಿಟ್ಟದೆ. ನಮ್ಮನ್ನ ಸಾಯಿಸ್ಬಿಡ್ರಿ, ನಮ್ಮನ್ನ ಸಾಯಿಸ್ಬಿಡ್ರಿ. ಬರ್ತಾರೆ ಅವ್ರು, ಸರಿ ನಮ್ ಕೂಗ್ ಕೇಳ್ಬಾರ್ದ, ಅವ್ರಿಗೆ ಸರ್ಕಾರ ಕೂಗ್ ಕೇಳಿಸ್ಬಾರ್ದ. ಏನ್ ಎಷ್ಟು ಸರಿ ಅಡೆ ಆಗ್ತಿದೆ ನೋಡಿ. ಆಮೇಲೆ ಪ್ರಧಾನ ವೈದ್ಯರು ನೀವು ಆರ್ಟಿಕಲ್ ಹೇಳ್ಬಿಡಿ, ಆರ್ಟಿಕಲ್
ಒಂದು ಕಡೆ ದಲಿತ ಸಿಎಂ ಕೂಗು ಶುರುವಾಗ್ತಿದ್ದಂತೆ ಮತ್ತೊಂದು ಕಡೆ ಪಕ್ಷದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯಾಗಬೇಕು ಅನ್ನೋ ಕೂಗು ಕೂಡ ಜೋರಾಗಿ ಕೇಳಿಬಂತು. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಕೆಪಿಸಿಸಿ ಪಟ್ಟವನ್ನ ಬಿಟ್ಟುಕೊಡಲು ತಯಾರಿಲ್ಲ. ಅದು ಅವರ ರಾಜಕೀಯ ಅಸ್ತಿತ್ವದ ಗುರುತಾಗಿಯೇ ಇಂದಿಗೂ ಕೂಡ ಉಳಿದುಕೊಂಡು ಬಂದಿದೆ. ಒಂದು ವೇಳೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಬಿಟ್ಟುಕೊಟ್ಟಿದ್ದೇ ಆದ್ರೆ ಡಿಕೆ ಶಿವಕುಮಾರ್ಗೆ ಈಗ ಸಿಕ್ಕಷ್ಟು ಸರಳವಾಗಿ ದೆಹಲಿಗೆ ಎಂಟ್ರಿ ಸಿಗೋದಿಲ್ಲ. ಒಬ್ಬ ಸಾಮಾನ್ಯ ಕಾಂಗ್ರೆಸ್ ನಾಯಕ ಇಲ್ಲ ಸಚಿವರಾಗಿ ಮಾತ್ರ ಹೈಕಮಾಂಡ್ ಭೇಟಿ ಮಾಡುವ ಅವಕಾಶ ಸಿಗುತ್ತೆ ಹೊರತು ಅಧ್ಯಕ್ಷ ಸ್ಥಾನಕ್ಕಿರುವ ಗತ್ತು ಅದಕ್ಕೆ ಇರೋದಿಲ್ಲ. ಹೀಗಾಗಿ ಅದು ಕಟ್ಟಾಗದಂತೆ ಡಿಕೆಶಿ ಈಗ ತಂತ್ರ ಹೆಣೆಯುತ್ತಿದ್ದಾರೆ. ಪಕ್ಕಾ ಲೆಕ್ಕಾಚಾರದೊಂದಿಗೆ ದೆಹಲಿಯಲ್ಲಿ ಡಿಕೆ ಹೇಳಿಕೆ. ಡಿಕೆಶಿ ಹೊಸೆಯುತ್ತಿರೋ ಹೊಸ ತಂತ್ರವೇನು ಗೊತ್ತಾ? ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಹೇಳಿರುವ ಹೇಳಿಕೆ ಪಕ್ಕಾ ರಾಜಕೀಯ ಲೆಕ್ಕಾಚಾರದೊಂದಿಗೆ ಇದೆ. ಡಿಕೆಶಿ ಬತ್ತಳಿಕೆಯಲ್ಲಿರುವ ಯಾವ ಅಸ್ತ್ರವೂ ಕೂಡ ಇನ್ನೂ ಖಾಲಿಯಾಗಿಲ್ಲ. ಒಂದಲ್ಲ ಒಂದು ಹೊಸ ಅಸ್ತ್ರ ಬಂದು ಅವರ ಬತ್ತಳಿಕೆ ಸೇರಿಕೊಳ್ತಿದೆ. ಅದರಲ್ಲಿ ಈಗ ಡಿಕೆ ಶಿವಕುಮಾರ್ ಬಿಟ್ಟಿರೋದು ಪಕ್ಕಾ ಪಾಶುಪತಾಸ್ತ್ರ, ಗುರಿಯನ್ನು ಎಂದೂ ಕೂಡ ತಪ್ಪದ ಅಸ್ತ್ರ. ಈ ಅಸ್ತ್ರ ಹೂಡುವ ಮುನ್ನ ಡಿಸಿಎಂ ಹಲವು ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಈ ಬಾರಿ ಗುರಿ ತಪ್ಪಲೇಬಾರದು ಅಂದುಕೊಂಡೇ ಈ ಅಸ್ತ್ರ ಹೂಡಿದ್ದಾರೆ. ಬಹಿರಂಗ ಹೇಳಿಕೆಗೆ ಫುಲ್ ಸ್ಟಾಪ್ ಇಟ್ಟಿದ್ದೇಕೆ ಬಂಡೆ? ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ್ರ ಡಿಸಿಎಂ ಡಿಕೆಶಿ. ಡಿಕೆ ಶಿವಕುಮಾರ್ ಕಳೆದ 2 ತಿಂಗಳಿಂದ ನವೆಂಬರ್ ಕ್ರಾಂತಿಯ ವಿಚಾರವಾಗಿ ಮೌನ ವಹಿಸಿದ್ದಾರೆ. ಅಬ್ಬಬ್ಬಾ ಅಂದ್ರೆ ಎಲ್ಲವನ್ನೂ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅಂತಲೇ ಹೇಳಿಕೆ ನೀಡುತ್ತಾ ಬಂದಿದ್ದಾರೆ. ಆದರೂ ಕೂಡ ಪಕ್ಷದಲ್ಲಿ ನಡೆಯುತ್ತಿರುವ ಹಲವು ಬೆಳವಣಿಗೆಗಳು ಅವರನ್ನ ಟ್ರಿಗರ್ ಮಾಡುವ ಉದ್ದೇಶದೊಂದಿಗೆ ನಡೆಯುತ್ತಿವೆ. ಇದನ್ನ ಪಕ್ಕಾ ಅರಿತಿರುವ ಡಿಕೆಶಿ ಇಂತಹ ಬೆಳವಣಿಗೆಗಳು ನಡೆದಾಗ ಮಾತನಾಡಲೇಬೇಕಾಗುತ್ತೆ. ಹೀಗಾಗಿ ಇದರಿಂದ ತಮಗೆ ಹಾಗೂ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಬಹಿರಂಗ ಹೇಳಿಕೆಗೆ ಈಗ ಫುಲ್ ಸ್ಟಾಪ್ ಇಟ್ಟು ಆ ಬಗ್ಗೆ ಪ್ರಶ್ನೆಯೇ ಏಳದಂತೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಎದುರಾಕೊಂಡು ಅಷ್ಟು ಸುಲಭವಾಗಿ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಆಗೋದಿಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಕೃಪಾ ಕಟಾಕ್ಷ ಇರಲೇಬೇಕು. ಈ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಪದೇ ಪದೇ ಹೇಳ್ತಾ ಇರುವಂಥದ್ದು. ಜೊತೆಗೆ ನವೆಂಬರಲ್ಲೂ ಆಗಲ್ಲ, ಡಿಸೆಂಬರಲ್ಲೂ ಆಗಲ್ಲ, ಜನವರಿಯಲ್ಲೂ ಆಗಲ್ಲ, ಫೆಬ್ರವರಿಯಲ್ಲೂ ಆಗೋದಿಲ್ಲ ಅಂತ ಹೇಳೋದರ ಮುಖೇನ ಸಂಪುಟ ಪುನರ್ರಚನೆಯೂ ಇಲ್ಲ, ಸಂಪುಟ ವಿಸ್ತರಣೆಯೂ ಇಲ್ಲ, ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ಹೈಕಮಾಂಡ್ ಅಡ್ಡ ಆಗಿರುವಂತಹ ದೆಹಲಿಯಲ್ಲಿ ನಿಂತುಕೊಂಡೇ ಆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಒಟ್ಟಾರೆ ಡಿಕೆ ಶಿವಕುಮಾರ್ ಅವರ ಆ ಹೇಳಿಕೆಯನ್ನು ನಾವು ಗಮನಿಸಿದ್ದೆ ಆದರೆ ಒಂದಂತೂ ಸ್ಪಷ್ಟ, ನಾಯಕತ್ವ ಬದಲಾವಣೆ ಸದ್ಯಕ್ಕೆ ಆಗೋದಿಲ್ಲ. ಅದಕ್ಕೆ ಜೀವಂತ ಇಡುವಂತಹ ಒಂದು ಕೆಲಸವನ್ನು ಡಿಕೆ ಶಿವಕುಮಾರ್ ಅವರ ಹೇಳಿಕೆಯಲ್ಲಿ ಮಾಡಿದ್ದಾರೆ. ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗುವ ಭಯ. ನೇರವಾಗಿ ಮಾತನಾಡಿದರೆ ಡಿಕೆಶಿಗೆ ದೊಡ್ಡ ನಷ್ಟ. ಡಿಕೆಶಿ ದೆಹಲಿಯಲ್ಲಿ ಆಡಿದ ಮಾತಿನ ಹಿಂದೆ ಹೈಕಮಾಂಡ್ ಸಿಟ್ಟಿನಿಂದ ತಪ್ಪಿಸಿಕೊಳ್ಳುವ ಉದ್ದೇಶವೂ ಇದೆ. ಡಿಕೆ ಶಿವಕುಮಾರ್ ಹೇಳಿ ಕೇಳಿ ನೇರ ಖಡಕ್ ಆಗಿ ಮಾತನಾಡುವ ನಾಯಕ. ಇಷ್ಟು ದಿನ ಅವರು ಮಹಾಮೌನದಿಂದಲೇ ಇದೆಲ್ಲವನ್ನ ಎದುರಿಸಿದ್ರು. ಇನ್ನು ನೇರವಾಗಿ ಮಾತನಾಡಿದ್ರೆ ಅದು ಹೈಕಮಾಂಡ್ ಕಡುಗೊಪ್ಪಕ್ಕೂ ಕಾರಣವಾಗಬಹುದು. ಅಲ್ಲದೆ ಪಕ್ಷದಲ್ಲಿರುವ ಶಾಸಕರ ಹಾಗೂ ಸಚಿವರು ತಮ್ಮ ವಿರುದ್ಧ ತಿರುಗಿ ಬೀಳಬಹುದು ಅನ್ನೋ ಭಯವೂ ಕೂಡ ಸದ್ಯ ಡಿಕೆ ಶಿವಕುಮಾರ್ ಅವರಲ್ಲಿದೆ. ಹೀಗಾಗಿ ತಮ್ಮ ಶುಕ್ರದೆಸೆ ಬರುವವರೆಗೂ ನವೆಂಬರ್ ಕ್ರಾಂತಿಯ ಬಾವುಟ ಹಾರದಂತೆ ನೋಡಿಕೊಳ್ಳಲು ಇಂತಹದ್ದೊಂದು ಬಾಣ ಬಿಟ್ಟಿದ್ದಾರೆ. ಪಕ್ಷದ ಅಧ್ಯಕ್ಷರಿಗೆ ಗೊತ್ತಿಲ್ವಾ ಸಂಪುಟ ಪುನಾರಚನೆ ವಿಷಯ? ದೆಹಲಿಯಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್ ಇನ್ನೂ ಒಂದು ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ಅದು ನನಗೆ ಸಂಪುಟ ಪುನಾರಚನೆಯ ವಿಷಯ ಗೊತ್ತಿಲ್ಲ, ಅದು ಹೈಕಮಾಂಡ್ ಮಾಡುತ್ತೆ, ಸಿಎಂ ಅವರ ವಿವೇಚನೆಗೆ ಬಿಡಲಾಗಿದೆ ಅನ್ನೋ ಲೆಕ್ಕದಲ್ಲಿ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು, ಮೇಲಾಗಿ ಡಿಸಿಎಂ ಕೂಡ. ಅವರಿಗೆ ಗೊತ್ತಿಲ್ಲದೆ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಆಗುತ್ತಾ, ಅಥವಾ ಅವರಿಗೆ ಯಾವಾಗ ಆಗುತ್ತೆ ಅನ್ನೋದು ಗೊತ್ತೂ ಇರಲ್ವಾ? ಇಲ್ಲ ಅಂದ್ರೆ ನಿಜಕ್ಕೂ ಇದೊಂದು ಹಾಸ್ಯಾಸ್ಪದವೇ ಸರಿ. ನಾನು ಯಾರನ್ನು ಮೀಟ್ ಮಾಡುವುದಿಲ್ಲ. ಅಲ್ಲ ಸರ್, ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರೋದು ಈಗ ಸಚಿವ ನಾನು ಯಾವ ಸಚಿವ ಸಂಪುಟದ ವಿಸ್ತರಣೆ ಬಗ್ಗೆ ನಂತರ ಚರ್ಚೆ ಮಾಡಿಲ್ಲ. ಮಿಕ್ಕಿದು ಸಿಎಂ ಪ್ರೊಗ್ರೆಟಿವ್ ಇದೆ, ಅವ್ರು ಮಾಡ್ಕೊಳ್ಳಿ. ನಾನು ಯಾವ ಲೀಡರ್ಗಳನ್ನು ಸದ್ಯಕ್ಕೆ ಭೇಟಿ ಮಾಡೋಂತ ಕಾರ್ಯಕ್ರಮ ಇಲ್ಲ. ಪಕ್ಷದ ಸಂಘಟನೆ ವಿಚಾರದಲ್ಲಿ ಖಂಡಿತ ಮಾಡಲೇಬೇಕಾಗ್ತದೆ.
ಈಗ ವೋಟ್ ಚೋರಿ ವಿಚಾರ ರಾತ್ರಿ ಮೀಟಿಂಗ್ ಆಯ್ತು, ಈಗ ತಿರ್ಗಾ ಈಗ 11 ಗಂಟೆಗೆ ಮೀಟಿಂಗ್ ಕರೆದಿದ್ದೀವಿ. ದಟ್ ಈಸ್ ಇಂಪಾರ್ಟೆಂಟ್. ಬಿಕ್ಕಿದ್ದು ನೀವೆಲ್ಲ ಎಕ್ಸ್ಪೆನ್ಷನ್ ವಿಚಾರ, ಲೀಡರ್ಶಿಪ್ ವಿಚಾರ, ಈಗ ನಾನೇನಾದ್ರು ಹೇಳಿದ್ದೀನಾ ಲೀಡರ್ಶಿಪ್ ಅಂತ ನಾನು ಹೇಳಿದ್ದೀನಾ? ಇಲ್ಲಾಂದ್ರೆ CM ಹೇಳಿದಾರಾ? ಏನಿಲ್ಲ, ನಾವು ಪಾರ್ಟಿಲಿ ಹೆಂಗೆ ಹೇಳ್ತಾರ ಹಂಗೆ ಕೇಳ್ಕೊಂಡು ಹೋಗ್ತೀವಿ ಅಂತ ಹೇಳಿದೀವಿ. ಇದು ಡಿಕೆಶಿ ಹೇಳ್ತಿರೋದು. ನಾನು ಯಾವ ನಾಯಕರನ್ನು ಭೇಟಿಯಾಗಿಲ್ಲ, ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಬಗ್ಗೆಯೂ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ನನಗೇನೂ ಗೊತ್ತಿಲ್ಲ, ಯಾವ ಕ್ರಾಂತಿಯೂ ಇಲ್ಲ, ಏನೂ ನಡೆಯಲ್ಲ ಅನ್ನೋ ದಾಳ ಉರುಳಿಸುವ ಮೂಲಕವೇ DCM ಹೊಸ ಆಟವನ್ನ ಹೂಡಿರೋದು ಸ್ಪಷ್ಟವಾಗಿ ಕಾಣ್ತಿದೆ. ಅಖಾಡಕ್ಕೆ ಇಳಿದ ಮೇಲೆ ಎದುರಾಳಿಯನ್ನ ಚಿತ್ ಮಾಡದೆ ಆಚೆ ಬರುವ ರಾಜಕೀಯ ಕಟ್ಟಾಳು ಡಿಕೆಶಿ ಅಲ್ಲ. ಹೀಗಾಗಿ ಸದ್ಯ ನವೆಂಬರ್ ಕ್ರಾಂತಿಗೆ ಒಂದು ತಾತ್ಕಾಲಿಕ ಶಾಂತಿಯ ಬಿಳಿ ಬಾವುಟ ಹಾರಿಸಿದ್ದಾರೆ. ಇದರ ಜೊತೆಗೆ ತಮಗೆ ದಕ್ಕಬೇಕಾದ CM ಗದ್ದುಗೆಯನ್ನ ಹೇಗೆ ಪಡೆಯಬೇಕು ಅಂತ ಹೊಸ ಲೆಕ್ಕಾಚಾರ ಹಾಕ್ತಿದ್ದಾರೆ. ಅದು ಎಷ್ಟು ಸಕ್ಸಸ್ ಆಗತ್ತೆ, ಅಂದುಕೊಂಡಿದ್ದನ್ನ ಡಿಕೆಶಿ ಸಾಧಿಸ್ತಾರಾ ಅನ್ನೋದೇ ಸದ್ಯದ ಕುತೂಹಲ. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.